ಮಾನವರು ಸತ್ಕಾರ್ಯಗಳ ಮೂಲಕ ಸಮಾಜವನ್ನು ಶುದ್ಧೀಕರಣ ಮಾಡಬೇಕು ಎಂದು ಬೇಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ರುದ್ರಮುನಿ ಸ್ವಾಮೀಜಿ ಹೇಳಿದರು. ಪ್ರಗತಿ ಸೇವಾ ಟ್ರಸ್ಟ್ ಪಾಂಡವಪುರ ಹಾಗೂ ಸವಿನೆನಪು ಫೌಂಡೇಶನ್ ಮೈಸೂರು ಇವರು ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಮಕ್ಕಳ ಆಶ್ರಮದಲ್ಲಿ ಡಾ. ಬಿ.ಸಿ. ವಿಜಯಕುಮಾರ್ ಬಲ್ಲೆನಹಳ್ಳಿ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ ಸಾಧನಾ ಸೇವಾ ಪ್ರಶಸ್ತಿ 2025 ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಮೊಬೈಲ್ ಹಾವಳಿಯಿಂದ ಹಾದಿ ತಪ್ಪುತ್ತಿರುವ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸುವ ಅಗತ್ಯವಿದೆ. ಆದರ್ಶ ವ್ಯಕ್ತಿಗಳ ಚರಿತ್ರೆಯ ಮೂಲಕ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಬೇಕು ಎಂದರು. ಪ್ರಗತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ರಾಗಿಮುದ್ದನಹಳ್ಳಿ ಅಧ್ಯಕ್ಷತೆ ವಹಿಸಿದರು. ನಿವೃತ್ತ ಉಪನ್ಯಾಸಕ ಜೆ. ರಾಜೇಗೌಡರು, ಉಪನ್ಯಾಸಕ ಹನುಮಂತೇಶ್ ಹಾಗೂ ಡಾ. ಬಿ.ಸಿ. ವಿಜಯಕುಮಾರ್ ಬಲ್ಲೆನಹಳ್ಳಿ ಮಾತನಾಡಿದರು. ಸಾಧಕರ ಪರಿಚಯವನ್ನು ಶ್ರೀರಂಗಪಟ್ಟಣ ತಾಲೂಕು ಚುಸಾಪ ಅಧ್ಯಕ್ಷ ಕದ್ದಲಕೆರೆ ಜಯರಾಮ್ ಮಾಡಿದರು. ಬಲ್ಲೆನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಮೀನಾಕ್ಷಿ, ಕನಕಗಿರಿ ಸರ್ಕಾರಿ ಪ್ರೌಢಶಾಲೆ ಕೆ. ಶೋಭಾ, ಸಮಾಜ ಸೇವಕ ಬಿ. ರವಿಕುಮಾರ್ ಬೆಳವಾಡಿ ಮತ್ತು ಪ್ರಗತಿಪರ ಕೃಷಿಕ ಎಚ್. ಸಿ. ಧನಂಜಯರವರಿಗೆ ಸಾಧನಾ ಸೇವಾ ಪ್ರಶಸ್ತಿ 2025 ನೀಡಿ ಗೌರವಿಸಲಾಯಿತು. ಬಿಆರ್ಪಿ ಎಸ್. ಡಿ. ಶಿವಣ್ಣ ಕಾರ್ಯಕ್ರಮದ ನಿರ್ವಹಣೆ ನಡೆಸಿಕೊಟ್ಟರು. ವಿಜಯ ಕರ್ನಾಟಕ ಪತ್ರಿಕೆಯ ಎಂಎಚ್. ವಿಜಯಕುಮಾರ್ ಮಲ್ಲಿಗೆರೆ ವಂದಿಸಿದರು. ಶ್ವೇತಾ ಶೇಖರ್ ಸ್ವಾಗತಿಸಿದರು. ಈ ಒಂದು ಆಶ್ರಮದಲ್ಲಿ ಮಾಡ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ. ಏಕೆಂದರೆ ಖರ್ಚು ಮಾಡಿ ದುಂದು ವೆಚ್ಚ ಮಾಡಿ ಕಳೆದೋಗುವಂಥ ಸಮಯದಲ್ಲಿ ಎಲ್ಲವನ್ನೂ ಕಳ್ಕೊಳ್ಳೋದಲ್ಲ, ಆದರೆ ಕಳೆದಂಥ ಸಮಯವನ್ನು ಈ ಒಂದು ಸವಿನೆನಪಲ್ಲಿ ಈ ಒಂದು ಆಶ್ರಮದಲ್ಲಿ ಮಾಡ್ತಕ್ಕಂಥ ಒಂದು ಪುಣ್ಯ ಕೆಲಸವನ್ನು ಅವರು ಆಲೋಚನೆ ಮಾಡಿರೋದು ತುಂಬ ಸೂಕ್ತ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಏನು ಸಮಾನ ಮನಸ್ಸಿನ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋಕ್ಕೆ ಎಲ್ಲರೂ ಕೈ ಜೋಡಿಸಿದ್ದೀವಿ. ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಮಕ್ಕಳು ಇರಬೇಕಿತ್ತು, ಯಾಕೆಂದರೆ ಮುಖ್ಯ ಮಕ್ಕಳಿಗೋಸ್ಕರ ಈ ಒಂದು ಕಾರ್ಯಕ್ರಮದ ಇಲ್ಲಿ ಆಯೋಜಿಸ್ತಕ್ಕಂಥದ್ದು. ಆದರೆ ಎಕ್ಸಾಮಿನ ಮುಗಿದಂಥ ಕಾಲಾವಧಿಯಲ್ಲಿ ಮಕ್ಕಳಿಲ್ಲದ ಕಾರಣ ಇದು ಎಲ್ಲರೂ ಸೇರಿದ್ರಿಂದ ಇನ್ನೂ ಒಂದು ಸಂತೋಷ ಆಗ್ತಿತ್ತು. ಆದರೆ ಈ ಎಲ್ಲ ವೇದಿಕೆಗೆ ಮತ್ತು ಮಾನಸ ಅವರು ಮತ್ತು ಈಗ ನಮ್ಮ ಸರು ಈ ಒಂದು ವೇದಿಕೆ ಕಟ್ಟಿ ಈ ಒಂದು ಮಕ್ಕಳಿಗೊಂದು ಸಂಸ್ಕಾರ ಕೊಡುವಂಥ ಜೀವನದ ಬದುಕಿಗೆ ಶಿಕ್ಷಣದ ನೀರೇರಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲಿಂದನೋ ಕರ್ನಾಟಕಾದ್ಯಂತ ಎಲ್ಲಿಂದನೋ ಬಂದಂಥ ಮಕ್ಕಳಿಗೆ ಒಂದು ದಾರಿದೀಪವಾಗಿ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಬದುಕಿಗೆ ಕಂಕಣ ಕೊಟ್ಟಿದ್ದಂಥ ಈ ಒಂದು ಸಂಸ್ಥೆಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಭಗವಂತನ ಬೇಡ್ತಾ, ಇವತ್ತು ಈ ಒಂದು ವೇದಿಕೆಯಲ್ಲಿ ಇಂಥ ಸಾವಿರಾರು ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ಈ ಒಂದು ವೇದಿಕೆ ರೂಪಿಸಿದಂಥ ಈ ಒಂದು ಫೌಂಡೇಶನ್ಗೆ ಶುಭ ಹಾರೈಸ್ತಾ, ಇಂಥ ಕಾರ್ಯಕ್ರಮದಲ್ಲಿ ಇಂಥ ವೇದಿಕೆಯಲ್ಲಿ ಈ ಒಂದು ಜನ್ಮದಿನ ಮತ್ತು ಅವರ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ ಕೊಡ್ತಾ ಇರ್ತಕ್ಕಂಥ ವಿಜಯಕುಮಾರ್ ಅವರಿಗೆ ಭಗವಂತ ಮತ್ತೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಅವ್ರು ಹೇಳಿದ್ರು, ಯಾಕಂದರೆ ಕನ್ನಡದ ಕೂರ ಭಾಷೆ ಎಲ್ಲರ ನೋವನ್ನು ಸ್ಪಂದಿಸುವಂಥ ವ್ಯಕ್ತಿ ಅಂತ, ಆ ವ್ಯಕ್ತಿತ್ವ ಸಮಾಜಕ್ಕೆ ಇನ್ನಷ್ಟು ಅವ್ರನ್ನ ನೋಡಿ ಕಲಿಯುವಂಥ ಗುಣ ಭಗವಂತ ಕೊಡಲಿ, ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ, ಎಲ್ರಿಗೂ ಆಯುಸ್ಸು ಆರೋಗ್ಯ ಭಗವಂತ ಕೊಡಲಿ. ಯಾಕೆಂದರೆ ಸಂಸ್ಕಾರ ಬರ್ತಾ ಇರ್ತಕ್ಕಂಥ ದಿನದಲ್ಲಿ ಇವತ್ತು ಮಕ್ಕಳಿಗೆ ಬೇಕಾದಂಥ ಸಂಸ್ಕಾರ, ಏಕೆಂದರೆ ಆ ಒಂದು ಆಧ್ಯಾತ್ಮಿಕ ಮತ್ತು ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ರೂಢಿಸ್ಕೊಂಡ ಜ್ಞಾನ ಮತ್ತು ವಿದ್ಯೆ ಇವತ್ತು ಬೇಕು. ಅದನ್ನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮರೆಯಾಗ್ತಾ ಇದೆ. ಅದನ್ನು ಪುನವರ್ತನೆಗೆ ತಂದು ಮತ್ತೆ ಮಕ್ಕಳಿಗೆ ಅದೊಂದು ಬಾಂಧವ್ಯವನ್ನು ಬೆಸೆಯುವಂಥ ವ್ಯವಸ್ಥೆ ಈ ಒಂದು ಆಶ್ರಮಗಳು ಮತ್ತು ಟ್ರಸ್ಟ್ನ ವತಿಯಿಂದ ಆಗಬೇಕು ಅಂತ ಹೇಳ್ತಾ, ಎಲ್ರಿಗೂ ಒಳಿತಾಗಲಿ ಅಂತ ನನ್ನ ಈ ಎರಡು ಸಂದರ್ಭದಲ್ಲಿ ಭಗವಂತನಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ.